Hey newbies, welcome back to our channel. My name is Niraja Anand and here is the last video of the calendar topic. ಈ ವಿಡಿಯೋದಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಹೇಗೆ ಕ್ವೆಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆನಾ? ಎಸ್, ವಿಲ್ ಗೋ ಫಾರ್ ದ ಫಸ್ಟ್ ಕ್ವೆಶನ್. ಇಫ್ July 5th, 1886 is Saturday, then which day is July 8th, 1890? ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡೇಟ್ ಕೊಟ್ಟಿದ್ದು ಡೇನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಕಲ್ತ್ವಿ, ಕರೆಕ್ಟಾ? ರಿಮೆಂಬರ್ ದಿಸ್ ಕೋಟ್ಸ್. ಐ ಹೋಪ್ ನೀವು ಇದನ್ನು ಬೈ ಹಾರ್ಟ್ ಮಾಡಿದ್ದೀರಾ ಅಂತ. ಬಿಕಾಸ್ ಈ ಕೋಟ್ಸ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಯಾವುದೇ ಒಂದು ಡೇಟ್ ಕೊಟ್ಟರು ಯಾವ ಡೇ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೋದು. ಮಂತ್ ಕೋಡ್ ಬಂದು 033-614-625-035 ಹೇಳಿದ್ದೀನಿ. ಅದನ್ನು 4 ಪಾರ್ಟ್ಸ್ ಮಾಡ್ಕೊಳ್ಳಿ. 033-614-625-035 ಕರೆಕ್ಟ್. ದೆನ್ ಇಲ್ಲಿ ಬಂದು ಇದು ಇಯರ್ಸ್ ಕೋಡು, ದಟ್ ಈಸ್ 6420-6420 ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಕರೆಕ್ಟ್. ಆ್ಯಂಡ್ ದಿಸ್ ಇಸ್ ಫಾರ್ ಡೇಸಲ್ಲಿ 0 ಅಂತ ಅಂದರೆ ಸಂಡೇ ಬರಬೇಕು. ಅರ್ಥ ಆಗಿದೆಯಾ? ಆ್ಯಂಡ್ 2 ಕಂಡೀಷನ್ ಇದೆ, ಕರೆಕ್ಟ್. ಲೀಪ್ ಇಯರ್ ಆ್ಯಂಡ್ ಆರ್ಡಿನರಿ ಇಯರ್ಸಿಗೆ. ಅದನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವುದೇ ಒಂದು ಟಾಪಿಕ್ನ ನೋಡಬೇಕಾದ್ರೂ ನೀವು ಆ ಟಾಪಿಕ್ದು ಫಸ್ಟ್ ವಿಡಿಯೋಯಿಂದ ನೋಡ್ಕೊತಾ ಬರಬೇಕು. ಅರ್ಥ ಆಗ್ತಿದೆಯಾ? ಆವಾಗಲೇ ನಿಮಗೆ ಆ ಟಾಪಿಕ್ದು ಒಂದು ಫ್ಲೋ ಸಿಗುತ್ತೆ. ಅಮ್ ಐ ಕ್ಲಿಯರ್? ಎಸ್. ನೀವಿಲ್ಲಿ ಥಿಂಕ್ ಮಾಡ್ತಿರ್ಬೋದು, 2 ಡೇಟಿನ ಅವಶ್ಯಕತೆ ಇದೆಯಾ? ಕೇಳ್ತಾ ಇರೋದೇನು, ಈ ಡೇಟು ಯಾವ ಡೇ ಅಂತ ಕೇಳ್ತಾ ಇರೋದು, ಕರೆಕ್ಟಾ? ನಮಗೆ ಟೆಕ್ನಿಕ್ ಗೊತ್ತು, ನಾವು ಆರಾಮ್ಸೆ ಮಾಡ್ಬೋದು. ಬಟ್ ಇಲ್ಲಿ ಈ ಡೇಟಿನ ಇಂಪಾರ್ಟೆನ್ಸ್ ಏನು ಅಂತ ಅಂದರೆ ನೋಡಿ, ಆಲ್ಮೋಸ್ಟ್ 99% ಈ ಡೇಟು ಈ ಡೇ ಆಗಿರಲ್ಲ. ಅರ್ಥ ಆಗ್ತಿದೆಯಾ? ಈ ಕ್ವೆಶನ್ನೇ ಆ ಥರ. ಅಕಾರ್ಡಿಂಗ್ ಟು ದಿಸ್ ಯು ನೀಡ್ ಟು ಸೆಟ್ ದ ಆನ್ಸರ್. ಈ ಸೊಲ್ಯೂಷನ್ ಪೂರ್ತಿ ಮಾಡಾದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ಏನು ಮಾಡಿ ಅಂತ ಅಂದರೆ ಕೊಟ್ಟಿರೋ ಅಂಥ ಡೇಟು ಡೇಗೆ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡಿ. ಓಕೆ, ಸೊ ವಿಲ್ ಟೇಕ್ ಅಪ್ ದ ಶಾರ್ಟ್ ಕಟ್. ಫಸ್ಟ್ ಸ್ಟೆಪ್ಪು ಗಿವನ್ ಡೇಟನ್ನ ಆ್ಯಸ್ ಇಟ್ ಈಸ್ ತೊಗೋಬೇಕು, ಕರೆಕ್ಟ್. ಎಸ್. ದೆನ್ ಮಂತ್ ಕೋಡ್ ಇಸ್ 6. ಓಕೆ, ಇಯರ್ ಲಾಸ್ಟ್ 2 numbers, ಎಸ್ 86. ದೆನ್ ಇಯರ್ ಕೋಡ್ ದಟ್ ಈಸ್ 2. ದೆನ್ ಈ ಲಾಸ್ಟ್ 2 ನಂಬರ್ಸನ್ನು 4ಇಂದ ಡಿವೈಡ್ ಮಾಡಿ. ವಾಟ್ ಇಸ್ ಅ ಕೋಶನ್? 21 ಇಸ್ ಅ ಕೋಶನ್, ಕರೆಕ್ಟ್. ಕೋಶನ್ನ ತಗೋಬೇಕು, ದಟ್ ಈಸ್ 21. ಐಲ್ ಟೇಕ್ ಹಿಯರ್. am I clear? Then what you have to do, you have to add these numbers. So we'll get 120, correct. This is 20 and this is 10. 120, correct. 120 days ಬರುತ್ತೆ. ಫೈನಲ್ ಆಗಿ ಏನು ಮಾಡಬೇಕು ನಾವು, ಈ 120 ಡೇಸ್ ಇದೆ ಅಲ್ಲ, ಅದನ್ನು ಎಷ್ಟು ಆಡ್ ಡೇಸ್ ಬರುತ್ತೆ ಅಂತ ಚೆಕ್ ಮಾಡಬೇಕು. ಆಡ್ ಡೇಸ್ ಎಷ್ಟು ಬರುತ್ತೆ ಅದೇ ಫೈನಲ್ ಆನ್ಸರ್ನ ಡಿಸೈಡ್ ಮಾಡುತ್ತೆ, ಕರೆಕ್ಟ್. ಸೊ ಆಡ್ ಡೇಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಆ ಡೇಸನ್ನು 7ಇಂದ ಡಿವೈಡ್ ಮಾಡ್ತೀರಾ, ಅಂದರೆ ಯು ಆರ್ ಫಾರ್ಮಿಂಗ್ ದ ವೀಕ್ಸ್ ಅಲ್ವಾ. ಎಷ್ಟು ಡೇಸ್ಗಳು ವೀಕ್ಗೆ ಜಾಯ್ನ್ ಆಗಲ್ವೋ ಆ ಡೇಸನ್ನು ಆಡ್ ಡೇಸ್ ಅಂತ ಕರಿತೀವಿ. ಕ್ಲಿಯರ್? ಸೊ 7ಇಂದ ಡಿವೈಡ್ ಮಾಡೋಣ. 7 1s are 7, 50, 7 7s are 49. 1 is a reminder. 1 ಆಡ್ ಡೇ ಅಂದರೆ ಮೀನಿಂಗ್ ಏನು ಅಂದರೆ July 5th, 1886 ಇಸ್ ಮಂಡೇ. ನೋಡಿ, 1 ಅಂತ ಅಂದರೆ ಇಲ್ಲಿ ನಮಗೆ ಮಂಡೇ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಬಟ್ ಏನು ಕೊಟ್ಟಿರೋದು ಅಲ್ಲಿ, ಸ್ಯಾಟರ್ಡೇ ಅಂತ ಕೊಟ್ಟಿದ್ದಾರೆ. ಇದನ್ನೇ ನಾನು ನಿಮಗೆ ಹೇಳ್ತಾ ಇದ್ದಿದ್ದು. ದಿಸ್ ಇಸ್ ಗಿವನ್ ಒನ್. ಓಕೆ, ಆ್ಯಂಡ್ ದಿಸ್ ಒನ್ ಇಸ್ ಆ್ಯಕ್ಚುಯಲ್ ಒನ್. ಅರ್ಥ ಆಗ್ತಿದೆಯಾ? ಫಸ್ಟ್ ಸ್ಟೆಪ್ಪು ನೀವು ಇದನ್ನು ಮಾಡ್ಕೋಬೇಕು. ಫಸ್ಟು ಕೊಟ್ಟಿರೋ ಅಂಥ ಡೇ ಆ ಡೇಟಿಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಓಕೆ, ಇದನ್ನು ಮಾಡೋದಕ್ಕೆ ಹಾರ್ಡ್ಲಿ 20 seconds ಸಾಕು. ಈಗ ನೆಕ್ಸ್ಟ್ ಡೇಟಿಗೆ ಬರೋಣ, ದಟ್ ಈಸ್ July 8th, 1890. ಫಸ್ಟ್ ಸ್ಟೆಪ್, ಟೇಕ್ ದ ಡೇಟ್ ಆ್ಯಸ್ ಇಟ್ ಈಸ್. ಐಲ್ ಟೇಕ್ 8. ಓಕೆ, July ಕೋಡ್ ಇಸ್ 6. ಎಸ್. Year last 2 numbers, that is 90. Next is year code, that is 2. Then what is the final step? Take this 90, divide by 4, take only the quotient, that is 22s. Correct? No? So I'll take 22. ಈ ವ್ಯಾಲ್ಯೂಸ್ನ ಆ್ಯಡ್ ಮಾಡಿ you will get 128. Am I clear? ಫೈನಲ್ ಸ್ಟೆಪ್ ಏನು, ಆಡ್ ಡೇಸ್ನ ತೆಗಿಬೇಕು. 128 ಡೇಸಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ ಅಂದರೆ ಈ ವ್ಯಾಲ್ಯೂನ ಡಿವೈಡೆಡ್ ಬೈ 7 ಮಾಡಬೇಕು. ದೆನ್ 7 1s are 7, 58, 8s are 56,
So 2 odd days. What is the meaning of this? July 8th 1890 2 odd days ಬಂದಿದೆ ಅಂತ ಅಂದರೆ ಇಟ್ಸ್ ಟ್ಯೂಸ್ಡೇ. Am I clear? This is actual one. Okay, now see ಟ್ಯೂಸ್ಡೇ ಆನ್ಸರ್ ಬಂದಿದೆ ಅಂತ ನೀವು ಟ್ಯೂಸ್ಡೇನ ಟಿಕ್ ಮಾಡಬಾರ್ದು. ಓಕೆ, ಯಾವಾಗ್ಲೂ ಆನ್ಸರು ಇಲ್ಲಿ ಕೊಟ್ಟಿರೋಂಥ ಡೇ ಅಕಾರ್ಡಿಂಗ್ಲಿನೇ ಬರಬೇಕು. Am I clear? ಏನಕ್ಕೆ ಎರಡೆರಡು ಡೇಟ್ ಕೊಟ್ಟಿರ್ತಾರೆ ಅಂತ ಅಂದರೆ ಇದೇ ರೀಸನ್. ಅರ್ಥ ಆಗ್ತಿದ್ಯಾ? ನನಗೆ ಈ ಡೇಟು ಯಾವ ದಿನ ಅಂತ ಬೇಕಿದ್ರೆ ನಂಗೆ ಇದೊಂದೇ ಡೇಟ್ ಕೊಡ್ತಿದ್ರು, ಇದನ್ನ ಕೊಡೋ ಅವಶ್ಯಕತೆ ಏನಿತ್ತು? ಇವಾಗ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಓಕೆ, ಈಗ ಏನ್ ಮಾಡಬೇಕು, ಟ್ಯೂಸ್ಡೇ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನೀವು ಟ್ಯೂಸ್ಡೇನ ಟಿಕ್ ಮಾಡಿದ್ರೆ ಯು ವಿಲ್ ಗೋ ರಾಂಗ್. ಎಷ್ಟು ದಿನ ಹಿಂದೆ ಹೋಗಿದೆ ಅವ್ರು ಎಷ್ಟು ದಿನ ಮುಂದೆ ಹೋಗಿದೆ ಅಂತ ಚೆಕ್ ಮಾಡಿ. ದಟ್ ಮೀನ್ಸ್ 2 days ಹಿಂದೆ ಹೋಗಿದೆ ಅಂತ ತಗೋಬೋದಾ? ಆ್ಯಕ್ಚುಲ್ ಮಂಡೇ ಇರೋದು, ಬಟ್ ಗಿವನ್ ಎ ಸ್ಯಾಟರ್ಡೇ. ದಟ್ ಮೀನ್ಸ್ 2 days ಹಿಂದೆ ಬನ್ನಿ ಅಂತ ಹೇಳ್ತಾ ಇರೋದು ಅಲ್ವಾ? ಸೊ ಇಲ್ಲಿ ಏನಾಗಿದೆ, ಆ್ಯಕ್ಚುಯಲ್ ಆಗಿ ಟ್ಯೂಸ್ಡೇ ಇದೆ, ಬಟ್ ನಾನು ಆನ್ಸರ್ ಯಾವುದನ್ನು ಟಿಕ್ ಮಾಡಬೇಕು, 2 days ಹಿಂದೆ ಬಂದು ಆನ್ಸರ್ನ ಟಿಕ್ ಮಾಡಬೇಕು. ಕರೆಕ್ಟ್? ಸೊ ಟ್ಯೂಸ್ಡೇಯಿಂದ 2 days ಹಿಂದೆ ಬರ್ತೀನಿ ಅಂತ ಅಂದರೆ ಫೈನಲ್ ಆನ್ಸರ್ ಶುಡ್ ಬಿ ಸಂಡೇ. Am I clear? You have to tick ಸಂಡೇ. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ. ವೆನ್ ಎವರ್ ಯು ಗೆಟ್ ದ ಕ್ವೆಶನ್ ಲೈಕ್ ದಿಸ್, ಅಂದರೆ ಒಂದು ಡೇ ಕೊಟ್ಟಿರ್ತಾರೆ, ಇದು ಈ ದಿನ ಆದರೆ ಈ ಡೇಟು ಯಾವ ದಿನ ಬರುತ್ತೆ, ಆ ಥರ ಕ್ವೆಶನ್ ಕೊಟ್ಟಿದ್ದಾರೆ ಅಂತ ಅಂದರೆ ಫಸ್ಟ್ ನೀವೇನು ಮಾಡಬೇಕು ಅಂತ ಅಂದರೆ ಕೊಟ್ಟಿರೋ ಅಂಥ ಡೇ ಆ್ಯಂಡ್ ಡೇಟ್ ಮ್ಯಾಚ್ ಆಗುತ್ತಾ ಅಂತ ತಗೋಬೇಕು ಆ್ಯಂಡ್ ಚೆಕ್ ದ ಡಿಫ್ರೆನ್ಸ್. ಕರೆಕ್ಟ್? ಮಂಡೇ ಟು ಸ್ಯಾಟರ್ಡೇ -2 ಇಸ್ ಅ ಗ್ಯಾಪ್. ಕರೆಕ್ಟ್? ನೋ, ಆರ್ ಎಸ್ +5 ಅಂತಲೂ ತಗೋಬೋದು ನೀವು. ಅದೇ ಸೇಮ್ ಗ್ಯಾಪನ್ನು ನೀವು ಇಲ್ಲಿ ಫಾಲೋ ಮಾಡಬೇಕು. ಸಿಂಪಲ್. ನೆಕ್ಸ್ಟ್ ಕ್ವೆಶನ್ ಇಸ್, ಆನ್ ವಾಟ್ ಡೇಟ್ಸ್ ಆಫ್ ಮಾರ್ಚ್ 2005 ಡಿಡ್ ಫ್ರೈಡೇ ಫಾಲ್? ಕ್ವೆಶನ್ ಏನು ಕೇಳ್ತಾ ಇದ್ದಾರೆ ಅಂತ ಅಂದರೆ ಮಾರ್ಚ್ 2005 ಮಂತಲ್ಲಿ ಯಾವ ಯಾವ ಡೇಟ್ಗಳು ಫ್ರೈಡೇ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್. ವಾಟ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಫಸ್ಟ್ ಮಾರ್ಚ್ 2005 ಯಾವ ದಿನ ಅಂತ ಕಂಡುಹಿಡಿಯಿರಿ. ಓಕೆ, ಎಸ್, ವಿಲ್ ಯೂಸ್ ಅ ಶಾರ್ಟ್ಕಟ್. ಫಸ್ಟು ಡೇಟ್ನ ತಗೋತೀನಿ 1, ಮಾರ್ಚಿಗೆ ಕೋಡು 3, 2005 last 2 numbers are 05, I'll take that 05. Then 2005 year code is 6, I'll take that 6. Final step, what do you have to do? That last 2 numbers divided by 4, that is 1s. You have to take only the quotient. Correct? So 1 is the quotient, I'll take that number, we'll add it. Yes, 16. What is the final step? You have to find out the odd days. So this is 2s are 14, 2 odd days. Correct? 2 odd days ಅಂದರೆ ಮೀನಿಂಗ್ ಏನು? ಫಸ್ಟ್ ಮಾರ್ಚ್ 2005 ಇಸ್ ಟ್ಯೂಸ್ಡೇ. Am I clear? ವೆರಿ ಸಿಂಪಲ್. ಸೊ ಫಸ್ಟ್ ಮಾರ್ಚ್ 2005 ಟ್ಯೂಸ್ಡೇ ಆದರೆ ಫಸ್ಟು ಫ್ರೈಡೇದು ಡೇಟ್ ಹೇಳ್ಬೋದಾ? ಇಟ್ಸ್ 4th, ರೈಟ್? ಎಸ್, 4th ಮಾರ್ಚ್ 2005 is the first Friday of that month. ಈಗ ನಮಗೆ ಆ ಮಂತದು ಫಸ್ಟ್ ಫ್ರೈಡೇ ಸಿಕ್ಕಿದೆ ಅಲ್ವಾ? ನೆಕ್ಸ್ಟ್ ಫ್ರೈಡೇ ಯಾವಾಗ ಅಂತ ಹೇಳಿದ್ರೆ +7. +7 ಇಸ್ 11. ಕರೆಕ್ಟ್? ದಿಸ್ ಇಸ್ ಸೆಕೆಂಡ್ ಫ್ರೈಡೇ. ದೆನ್ ಥರ್ಡ್ ಫ್ರೈಡೇ ಇಸ್ 18th. ದೆನ್ ಫೋರ್ತ್ ಫ್ರೈಡೇ ಇಸ್ +7, ದಟ್ ಈಸ್ 25. ಸೊ ದ ಫೈನಲ್ ಆನ್ಸರ್ ಇಸ್ ಆಪ್ಷನ್ ಡಿ. Am I clear? ರಿಮೆಂಬರ್ ನ್ಯೂಬೀಸ್, ಕ್ಯಾಲೆಂಡರ್ ಟಾಪಿಕಲ್ಲಿ ಈ ಕೋಡ್ನ ಯೂಸ್ ಮಾಡಿಕೊಂಡು ನೀವು ತುಂಬಾ ಸಿಂಪಲ್ಲಾಗಿ ಆನ್ಸರ್ನ ಕಂಡುಹಿಡಿಬೋದು. ಎಸ್, ವಿಲ್ ಕಂಟಿನ್ಯೂ. ಕ್ವೆಶನ್ ಇಸ್, ದ ಡೇ ಆನ್ 27th Jan ಆಫ್ ಅ ಲೀಪ್ ಇಯರ್ ಇಸ್ ದ ಸೇಮ್ ಡೇ ಆಸ್ ಆನ್ 27th ಆಫ್ ದ ವಿಚ್ ಮಂತ್ ಆಫ್ ದ ಸೇಮ್ ಇಯರ್? ಈ ಕ್ವೆಶನ್ನು ರಿಪೀಟೆಡ್ ಮಂತ್ ಕ್ವೆಶನ್. ಪ್ರೀವಿಯಸ್ ಕ್ಲಾಸಸಲ್ಲಿ ನಾವು ರಿಪೀಟೆಡ್ ಕ್ಯಾಲೆಂಡರ್ ಬಗ್ಗೆ ತಿಳ್ಕೊಂಡಿದ್ದೀವಿ. ದಿಸ್ ಇಸ್ ರಿಪೀಟೆಡ್ ಮಂತ್. ಓಕೆ, ವಾಟ್ ದೇ ಆರ್ ಆಸ್ಕಿಂಗ್ ಇಸ್ 27th Jan ಒಂದು ಲೀಪ್ ಇಯರ್ ಇದೆ. ಓಕೆ, ಲೆಟ್ ಅಸ್ ಟೇಕ್ ದಿಸ್ ಇಯರ್ ಓನ್ಲಿ 2020. ಓಕೆ, ಈ 27th Jan ಹೋಯ್ತಲ್ವಾ, ಅದನ್ನೊಂದು ಡೇ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಟೇಕ್ ಇಟ್ ಆಸ್ ಮಂಡೇ. ಓಕೆ, 27th Jan ಮಂಡೇ ಆಗಿದ್ರೆ ಕಮ್ಮಿಂಗ್ ಯಾವ ಮಂತಲ್ಲಿ 27th ಮಂಡೇನೇ ಆಗಿರುತ್ತೆ ಅದನ್ನು ಅವರು ಕೇಳ್ತಾ ಇರೋದು. ವಾಟ್ ಯು ಹ್ಯಾವ್ ಟು ಡೂ ಹಿಯರ್ ಇಸ್, ಲೆಟ್ ಅಸ್ ಅಸ್ಯೂಮ್ ದಟ್ 27th Jan ಆಸ್ ಮಂಡೇ. ಯು ಕ್ಯಾನ್ ಅಸ್ಯೂಮ್ ಎನಿ ಡೇ. ಇಲ್ಲಿ ಡೇ ಮೆನ್ಷನ್ ಆಗಿಲ್ಲ ಅಲ್ಲ, ಸೊ ಯು ಕ್ಯಾನ್ ಟೇಕ್ ಎನಿ. ನೌ ಐ ಹ್ಯಾವ್ ಅಸ್ಯೂಮ್ 27th Jan ಆಸ್ ಮಂಡೇ. ದೆನ್ ಕ್ಯಾನ್ ಯು ಟೆಲ್ ಮೀ ವಿಚ್ ಡೇ ಇಸ್ 27th Feb ಆಫ್ ದ ಸೇಮ್ ಇಯರ್? ಸಿ,
27 ಜಾನ್ಗೂ ಮತ್ತು 27 ಫೆಬ್ಗೂ ಎಷ್ಟು ಡೇಸ್ ಗ್ಯಾಪ್ ಇರುತ್ತೆ ಹೇಳಿ? +31 ಡೇಸ್. am I clear? ಸೊ ಇದು ಬೇಸಿಕ್ ಕ್ವೆಶನ್ ಆಯಿತು. ಇವಾಗ ಅವ್ರೇನು ಕೇಳ್ತಾ ಇದ್ದಾರೆ ಅಂತ ಅಂದರೆ ಮಂಡೇಗೆ 31 ಡೇಸ್ನ ಆ್ಯಡ್ ಮಾಡಿ ಯಾವ ದಿನ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದನ್ನು ನಾನು ಫಸ್ಟು ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೇನೆ ನಿಮಗೆ ಅಲ್ವಾ? ಸೊ ಏನು ಮಾಡಬೇಕು, 31 ಡಿವೈಡೆಡ್ ಬೈ 7, ದಟ್ ಈಸ್ 4s are 28, 3 odd ಡೇಸ್. ಕರೆಕ್ಟ್? ಸೊ ಮಂಡೇಗೆ 3 odd ಡೇಸ್ನ ಆ್ಯಡ್ ಮಾಡಬೇಕು. ಮಂಡೇಗೆ 3 ಡೇಸನ್ನು ಆ್ಯಡ್ ಮಾಡಬೇಕು. ದಟ್ ಈಸ್ ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ. ಎಸ್, 27th Feb is Thursday. Now we'll continue. Same way, check for 27th March. 27 Feb ಇಂದ 27 March ವರ್ಗು ಎಷ್ಟು ಡೇಸ್ ಇರುತ್ತೆ? ಸಿನ್ಸ್ ದಿಸ್ ಇಸ್ ಲೀಪ್ ಇಯರ್, 29 ಡೇಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಎಸ್. ವಾಟ್ ಯು ಹ್ಯಾವ್ ಟು ಡೂ ನೌ? ಥರ್ಸ್ಡೇಗೆ 29 ಡೇಸ್ನ ಆ್ಯಡ್ ಮಾಡಿದ್ರೆ ಯಾವ ದಿನ ಬರುತ್ತೆ ಅಂತ ಕಂಡುಹಿಡಿಬೇಕು. ಟೇಕ್ 29, 7, 4s are 28, 1 odd day. ಸೊ ಥರ್ಸ್ಡೇಗೆ 1 ಡೇನ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ಫ್ರೈಡೇ. ಸಿ, ದ್ಯಾನ್ ಕ್ಯಾಲ್ಕುಲೇಟಿಂಗ್ ಲೈಕ್ ದಿಸ್ ಎವ್ರಿ ಟೈಮ್, ಜಸ್ಟ್ ರಿಮೆಂಬರ್ ದಿಸ್. ಮಂತ್ ಅಂತ ಅಂದರೆ ಡೇಸ್ ನಮಗೆ ವ್ಯಾಲ್ಯೂಸ್ ಈಸಿಯಾಗಿ ಸಿಗುತ್ತೆ. ದಟ್ ಈಸ್ 31, one of the possibilities, then 30, then 28, 29. These are the 4 values ಅಲ್ವಾ? ಇದನ್ನು 7ಇಂದ ಈಗಲೇ ಡಿವೈಡ್ ಮಾಡ್ಕೊಂಡ್ಬಿಡಿ. ದ್ಯಾನ್ ಫೈಂಡಿಂಗ್ ದಿಸ್ ಎವ್ರಿ ಟೈಮ್, ಜಸ್ಟ್ 7ಇಂದ ಡಿವೈಡ್ ಮಾಡ್ಕೊಳ್ಳಿ. 7ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನು ಬರುತ್ತೆ ಅಂತ ಲಿಸ್ಟ್ ಮಾಡ್ಕೊಳ್ಳೋಣ. ದಿಸ್ ಇಸ್ 3, ಆ್ಯಂಡ್ ದಿಸ್ ಇಸ್ 2, ಆ್ಯಂಡ್ ದಿಸ್ ಇಸ್ 0, ಆ್ಯಂಡ್ ದಿಸ್ ಇಸ್ 1. ಈಗ ನೋಡಿ, ತುಂಬ ಈಸಿ ಆಗುತ್ತೆ. 27 ಜಾನಿಂದ 27 ಫೆಬ್ರಿಗೆ 31 ಡೇಸ್ ಇದೆ ಅಲ್ವಾ? ಸೊ 31 ಅಂತ ಅಂದರೆ ದ್ಯಾನ್ ಡಿವೈಡಿಂಗ್ ಲೈಕ್ ದಿಸ್, ಯು ಶುಡ್ ರಿಮೆಂಬರ್ ದಿಸ್ 3 ಅಂತ. ಓಕೆ, ಸೊ +3 ಡೇಸ್, ಮಂಡೇ +3 ಡೇಸ್, ಥರ್ಸ್ಡೇ. ಕ್ಲಿಯರ್? ನೌ ದೆನ್ 27 ಫೆಬ್ಬಿಂದ 27 ಮಾರ್ಚಿಗೆ 29 ಡೇಸ್ ಇದೆ. ಏನಕ್ಕೆ 29 ಡೇಸ್ ಅಂತ ತಗೋಬೇಕು ಅಂತ ಅಂದರೆ ಇಲ್ಲಿ ಮೆನ್ಷನ್ ಆಗಿದೆ ಲೀಪ್ ಇಯರ್ ಅದು ಅಂತ. ಇಲ್ಲಿ ಆರ್ಡಿನರಿ ಇಯರ್ ಅಂತ ಮೆನ್ಷನ್ ಆಗಿತ್ತು ಅಂತ ಅಂದರೆ ಇದೇ ಜಾಗದಲ್ಲಿ ನೀವು 28 ಡೇಸ್ನ ತಗೋಬೇಕು. ಓಕೆ, ನಾವು 29 ಅಂತ ಅಂದರೆ ರಿಮೈಂಡರ್ 1 ಆಗುತ್ತೆ. ಸೊ +1, ಥರ್ಸ್ಡೇ +1 ಡೇ, ದಟ್ ಈಸ್ ಫ್ರೈಡೇ. ನಾವು ವಿಲ್ ಗೋ ಫಾರ್ 27 ಏಪ್ರಿಲ್. ಸೊ ಮಾರ್ಚ್ 27 ಟು ಏಪ್ರಿಲ್ 27 +31 ಡೇಸ್. ಓಕೆ, ಸೊ +3, ಫ್ರೈಡೇ +3, ಸ್ಯಾಟರ್ಡೇ, ಸಂಡೇ, ಮಂಡೇ. ನೋಡಿ, ನಮಗೆ ಮಂಡೇ ಸಿಕ್ತು. ದಿಸ್ ಇಸ್ ವಾಟ್ ದೇ ಆರ್ ಆಸ್ಕಿಂಗ್. ನೋ, 27 Jan of a leap year is the same day as 27 of which month of the same year. ಸೊ ನಾವು 27 Janನ ಮಂಡೇ ಅಂತ ಕನ್ಸಿಡರ್ ಮಾಡಿದ್ದೀವಿ. ನಾನಿಲ್ಲಿ ಏನು ಹುಡುಕ್ತಾ ಇದ್ದೆ ಅಂತ ಅಂದರೆ 27th of which month is Monday itself. So we got Monday. Then your answer should be April. ಮೀನಿಂಗ್ ಏನು ಅಂತ ಅಂದರೆ ಜಾನ್ ಮಂತ್ ಕ್ಯಾಲೆಂಡರು ಎಕ್ಸಾಕ್ಟಾಗಿ ಅದೇ ಇಯರ್ದು ಏಪ್ರಿಲ್ ಮಂತಲ್ಲಿ ರಿಪೀಟ್ ಆಗುತ್ತೆ. am I clear? ಸಿ, ವೈಲ್ ಸಾಲ್ವಿಂಗ್ ದೀಸ್ ಟೈಪ್ ಆಫ್ ಕ್ವೆಶನ್ಸ್, ಈ ಮಂಡೇ ಇದೆ ಅಲ್ವಾ, ನಿಮಗೆ ಯಾವ ಮಂತಲ್ಲೂ ಸಿಗದೇನೆ ನೀವು ಡಿಸೆಂಬರ್ ರೀಚ್ ಆದ್ರಿ ಅಂತ ಅಂದರೆ ಆ ಮಂತು ಆ ಇಯರಲ್ಲಿ ಎಕ್ಸಾಕ್ಟಾಗಿ ರಿಪೀಟ್ ಆಗಲ್ಲ. ಓಕೆ, ಇಟ್ಸ್ ಅ ಯುನೀಕ್ ಮಂತ್ ಅಂತ. ವೆರಿ ಇಂಪಾರ್ಟೆಂಟ್ ನೋಟ್, ಎಲ್ಲ ಮಂತ್ಗಳು ರಿಪೀಟ್ ಆಗಲ್ಲ. ಓಕೆ ನ್ಯೂಬೀಸ್, ಲಾಸ್ಟ್ ಕ್ವೆಶನ್ ಆಫ್ ದ ವಿಡಿಯೋ ಸೇಮ್ ರಿಪೀಟೆಡ್ ಕ್ಯಾಲೆಂಡರ್ ಮೇಲೆ ಟ್ರೈ ಮಾಡಿ. Question is, the day on 13th April of an ordinary year is the same day as on 13th of the which month of the same year? Previously ನಾವು ಲೀಪ್ ಇಯರ್ ಮೇಲೆ ಸಾಲ್ವ್ ಮಾಡಿದ್ವಿ, ಈಗ ನಾವು ಆರ್ಡಿನರಿ ಇಯರ್ ಮೇಲೆ ಸಾಲ್ವ್ ಮಾಡ್ತಾ ಇದ್ದೀವಿ. ಡಿಫ್ರೆನ್ಸ್ ಏನು ಅಂತ ಅಂದರೆ ಫೆಬ್ ಮಂತಲ್ಲಿ ಲೀಪ್ ಇಯರಲ್ಲಿ 29 ಡೇಸ್ ಇರುತ್ತೆ ಆ್ಯಂಡ್ ಆರ್ಡಿನರಿ ಇಯರಲ್ಲಿ 28 ಡೇಸ್ ಇರುತ್ತೆ. ಅಷ್ಟೇ, ಸಿಂಪಲ್. ನಾವು ಟೇಕ್ ದ ಡೇಟ್ 13th April. ಡೇ ಕೊಟ್ಟಿಲ್ಲ, ಸೊ ಯು ಕ್ಯಾನ್ ಅಸ್ಯೂಮ್ any day. I'll take it as Monday. Okay, then check for 13th May. 13 April ಇಂದ 13 May ಅಂತ ಅಂದರೆ +30 days. Okay, instead of +30 you can take it as +2. 30 divided by 7, 2 is a reminder, so you can take it as +2. Monday +2, it's Wednesday.
13 ಜೂನ್ ಚೆಕ್ ಮಾಡೋಣ. 13 ಜೂನ್, 13 ಮೇ ಟು 13 ಜೂನ್, ಇಟ್ಸ್ 31 days ಗ್ಯಾಪ್, ಕರೆಕ್ಟ್? ಪ್ಲಸ್ 31 ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಪ್ಲಸ್ 3. ಸೊ ಪ್ಲಸ್ 3 ಅಂತ ಅಂದರೆ ವೆನ್ಸ್ಡೇಗೆ 3 ಡೇಸ್ನ ಆ್ಯಡ್ ಮಾಡಿ, ಥರ್ಸ್ಡೇ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ. ಸೊ ಸ್ಯಾಟರ್ಡೇ ಇಸ್ 13th June. ಓಕೆ, ಎಸ್, ವಿಲ್ ಕಂಟಿನ್ಯೂ. 13 ಜುಲೈ. 13 ಜುಲೈ ಅಂತ ಅಂದರೆ 13 ಜೂನ್ ಟು 13 ಜುಲೈ 30 days ಡಿಫ್ರೆನ್ಸ್ ಇರುತ್ತೆ, ಕರೆಕ್ಟಾ? ಸೊ ಪ್ಲಸ್ 2 ಸ್ಯಾಟರ್ಡೇ ಪ್ಲಸ್ 2 days ಇಸ್ ಮಂಡೇ. ಸಿ, ಇಲ್ಲೂ ಮಂಡೇ ಇದೆ ಆ್ಯಂಡ್ ವಿ ಗಾಟ್ ಮಂಡೇ ಅಗೇನ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಆ ಇಯರ್ದು ಏಪ್ರಿಲ್ ಮಂತ್ ಇದೆ ಅಲ್ಲ, ಅದು ಎಕ್ಸಾಕ್ಟಾಗಿ ಜುಲೈ ಮಂತಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಸೇಮ್ ಡೇಟ್, ಸೇಮ್ ಡೇ. ಸೊ ಯುವರ್ ಆನ್ಸರ್ ಶುಡ್ ಬಿ ಜುಲೈ. ಕ್ಲಿಯರ್? ಥ್ಯಾಂಕ್ ಯು.